ದೀಪಾ ಇನ್ನೂ ಮಕ್ಕೊಂಡಿಲ್ಲ? ಹ್ಞೂ ಇಲ್ರಿ, ಮತ್ತು ನೀವಿನ್ನೂ ಬಂದಿದ್ದಿಲ್ಲಲ್ಲ, ಹಾಗಾಗಿ ನಿಮಗಾಗಿ ವೇಟ್ ಮಾಡಕತ್ತಿದ್ದೆ. ಅಯ್ಯೋ ಭಾಳ ಲೇಟ್ ಆಗೋತು. ನಾನು ಸಲುವಾಗಿ ಯಾಕೆ ವೇಟ್ ಮಾಡಕ್ ಹೋದಿ? ನೀನು ಮಲಗಬೇಕಿಲ್ಲ. ನೀವು ಯಾಕೆ ಇಷ್ಟು ಲೇಟ್ ಮಾಡಕ್ಕೆ ಹೋದ್ರಿ? ಜಲ್ದಿ ಬರ್ಬೇಕಿಲ್ಲ? ಅಯ್ಯೋ ನಾ ಜಲ್ದಿ ಬರ್ಬೇಕಂತಂದು ಎಷ್ಟು ಪ್ರಯತ್ನ ಪಟ್ಟೆ, ಆದ್ರೆ ಏನು ಮಾಡ್ಬೇಕು, ಅವ ಬಾಸ್ ಬಿಡ್ಲೇ ಇಲ್ಲ. ಮತ್ತು ಹಬ್ಬಕ್ಕೆ ರಜೆ ಕಟ್ ಹೋಗಿರಿ, ಇಷ್ಟು ಕೆಲಸ ಐತಿ ಮುಗಿಸೇ ಹೋಗ್ರಿ ಅಂತಂದು ಹಿಡ್ಕೊಂಡು ನಿಂತ್ಬಿಟ್ಟ. ಅದಕ್ಕೆ ಸ್ವಲ್ಪ ಲೇಟ್ ಆಯ್ತು. ನನಗೂ ಕೆಲಸ ಹೊಸ್ತಲ್ಲ, ಹಾಗಾಗಿ ಒಂದು ಸ್ವಲ್ಪ ಡಿಲೇ ಆಗಕತ್ತೈತೆ ಅಷ್ಟೇ. ಅದ್ರಾಗೂ ಅಡ್ವಾನ್ಸ್ ಒಂದು ಇಸ್ಕೊಂಡ್ಬಿಟ್ಟೆನಲ್ಲ ಅವನ ಹತ್ರ. ಅದಕ್ಕೆ ಅವ್ನು ಎಷ್ಟೋ ತನಕ ಹೇಳ್ತಾನೆ ಅಷ್ಟೋ ತನಕ ಕೆಲಸ ಮಾಡಬೇಕು, ಏನು ಮಾಡೋಕ್ಕಾಗಲ್ಲ. ಸಾರಿ ದೀಪಾ. ಊಟಾರ ಮಾಡಿಲ್ಲ? ಹೋಗ್ಲಿ ಬಿಡ್ರಿ, ನಮ್ಮ ಸಲುವಾಗಿ ಅಲ್ಲ ನೀವು ಕೆಲಸ ಮಾಡಕತ್ತಿರೋದು, ಎಕ್ಸ್ಪೆಷಲಿ ನಮ್ಮ ಸಲುವಾಗಿ. ಏನು ಪರವಾಗಿಲ್ಲ, ನಂದಿನ್ನೂ ಊಟ ಆಗಿಲ್ಲ. ನಿಮ್ದು? ಅಯ್ಯೋ ಊಟಾರ ಮಾಡ್ಬೇಕ ಅಲ್ಲ, ಅವ್ವಾರ ಜೋಡಿ ಎಲ್ಲ ಊಟ ಮಾಡ್ಬಿಡ್ಬೇಕಿಲ್ಲ. ಅವ್ವ ಕರೀಲಿಲ್ಲನ? ಇಲ್ರಿ, ಭಾಳ ಕರೆದ್ರು ಅವರು, ನೀವು ಬಾರ ಊಟ ಮಾಡು, ಆಮೇಲೆ ಅವ್ನು ಬಂದ್ಮೇಲೆ ಮಾಡ್ತಾರ ಅಂತಂದು. ಆದ್ರೆ ನಾನೇ ಬ್ಯಾಡ ಅಂತ ಹೇಳಿದೆ. ಹೌದಾ? ನನಗೋಸ್ಕರ ಕಾಯಕತ್ತಿದ್ದೆ. ಅವ್ವ ಸುಮ್ಮನೆ ಬಿಟ್ಲ ನಿನ್ಗೆ? ಹ್ಞೂ, ಅವ್ರೇನು ಅನ್ಲಿಲ್ಲ. ಅವ್ಗೂ ಗೊತ್ತಾಗಿರ್ಬೇಕು ನನ್ನ ಸೊಸಿ ನನ್ನ ಮಗನ ಭಾಳ ಪ್ರೀತಿ ಮಾಡ್ತಾಳ ಅಂತಂದು, ಅದಕ್ಕೆ ಬಿಟ್ಟಾಳ. ಏನಂದ್ರಿ? ಏನಿಲ್ಲ ಏನಿಲ್ಲ. ನಾ ಬಟ್ಟೆ ಚೇಂಜ್ ಮಾಡ್ಕೊಂಬರ್ತೀನಿ. ಸರಿ, ಜಲ್ದಿ ಬರ್ರಿ, ಅಡಿಗೆ ಬಿಸಿ ಮಾಡ್ತೀನಿ, ಊಟ ಮಾಡೋಣಂತ. ಸರಿ ಆಯ್ತು. ಊಟ ಸಂಪಾತು. ಇನ್ನು ಕಣ್ತುಂಬ ನಿದ್ದೆ ಮಾಡ್ತೇನೆ. ಅಯ್ಯಪ್ಪ ಬೆನ್ನು ಕುಂಟು 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 ಕಂಪ್ಯೂಟರ್ ಕುಟ್ಟಿ ಕುಟ್ಟಿ ಬೆನ್ನು ಸಿಕ್ಕಾಪಟ್ಟಿ ನೋವಾಗತ್ತೈತಿ. ರೀ, ಹೇಳ ದೀಪಾ. ಅಲ್ಲ, ಇಷ್ಟು ಕಷ್ಟಪಟ್ಕೊಂಡು ಈ ನಮ್ನಿ ಓವರ್ ಟೈಮ್ ಮಾಡ್ಕೊಂಡು ಬೇರೆ ಕೈಯಾಗ ಯಾಕೆ ದುಡಿಬೇಕಂತೆ ನಾನು? ಅಂದ್ರೆ ನೀ ಹೇಳ ಮಾತಿನ ಅರ್ಥ? ಅಲ್ರಿ, ಇಲ್ಲಿ ಮಾವಾರು ಹೊಲ ಮನಿ ಅಂತಂದು ಎಷ್ಟು ಬಡ್ದಾಡ್ತಾರ, ಒಬ್ಬರೇ ಬಡ್ದಾಡ್ತಾರ. ಅಂಥದ್ರಾಗ ನೀವು ಹೋಗಿ ಬೇರೆಯವ್ರ ಕೈಯಾಗ ಕೆಲಸ ಮಾಡ್ತೀರಿ. ಅಲ್ಲ, ಇಲ್ಲೇ ಮಾವಾರಿಗೆ ಹೆಲ್ಪ್ ಮಾಡಿದ್ರೆ ಆಗ್ತಿರ್ಲಿಲ್ಲ? ಇದನ್ನ ನಾನೆಲ್ಲ ಯೋಚನೆ ಮಾಡಿಲ್ಲ ಅನ್ಕೊಂಡು ದೀಪಾ. ನನಗೂ ಇದ ಆಸೆ ಇತ್ತು, ಆದ್ರೆ ಏನ್ ಮಾಡ್ಬೇಕು ಈಗ, ಅರ್ಜೆಂಟಿಗೆ ಕೈಯಾಗ ದುಡ್ಡು ಬೇಕಲ್ಲ. ಅಲ್ರಿ, ನಮ್ಮಿಬ್ರು ಹೊಟ್ಟಿ ತುಂಬಿಸ್ಕೊಳೋದು ಅಷ್ಟು ಕಷ್ಟನ? ಅದ್ರ ಸಲುವಾಗಿ ನೀವು ಬೇರೆಯವ್ರ ಕೈಯಾಗ ಹೋಗಿ ಇಷ್ಟು ಕಷ್ಟಪಟ್ಟು ದುಡಿಯೋದು ನನಗೆ ಇಷ್ಟ ಇಲ್ಲ. ನೀವು ನೋಡ್ರಿ, ನಾನಂತೂ ನಾನು ಇಷ್ಟ ಕಷ್ಟ ಹೇಳಾಕತ್ತೀನಿ, ಆದ್ರೆ ನಿಮಗೇನು ಇಷ್ಟ ಅದನ್ನ ಮಾಡ್ರಿ. ಇಲ್ಲೇ ಇಷ್ಟಕೊಂಡು ಆಸ್ತಿ ಐತಿ, ಇದರೊಳಗೆ ದುಡಿದ್ರೆ ಎಷ್ಟು ಬೇಕಷ್ಟು ದುಡಿಬೋದು. ಮಾಡರ್ನ್ ಟೆಕ್ನಾಲಜಿ ಯೂಸ್ ಮಾಡಿ ಇದೇ ಹೊಲದಾಗ ಎಷ್ಟು ಬೆಳೆ ತೆಗಿಬೋದು, ಎಷ್ಟೆಲ್ಲ ಬೆಳಿಬೋದು. ಹೌದು ದೀಪಾ, ನಾನು ಇದನ್ನ ವಿಚಾರ ಮಾಡಿದ್ದೆ. ಆದ್ರೆ ಒಂದು ಸ್ವಲ್ಪ ನನಗೂ ಅದಕ್ಕೆ ಬೇಕಾಗತ್ತಿ ಸಹಾಯಕ್ಕೆ. ಈಗ ನನ್ನ ಅಪ್ಪಗೆಲ್ಲ ನಾನು ಮಾಡರ್ನ್ ಟೆಕ್ನಿಕ್ ಹೇಳಕ್ ಹೋದೆ ಅಂತಂದ್ರೆ ಅಪ್ಪಗೆ ಅರ್ಥ ಆಗಲ್ಲ. ಅವರೆಲ್ಲ ಅವ್ರ ರೀತಿ ಒಳಗೆ ಮಾಡ್ರಕಾರ. ಈಗ ನಾವು ಒಬ್ಬ ಮಕ್ಳಿಗೆ ಹೋಗಿ ನಾ ಏನಾರ ಮಾಡಕ್ ಹೋಗ್ತೇನೆ ಅನ್ನತ್ಲೇನ ಅವ್ರಿಗೆ ಇಷ್ಟ ಆಗಂಗಿಲ್ಲ. ಅದಕ್ಕೊಂದು ಸ್ವಲ್ಪ ನನಗೂ ಕಾಲಾವಕಾಶ ಹಿಡಿತೈತಿ. ಒಂದು ಸ್ವಲ್ಪ ದಿನ ಅವ್ರ ರೂಟ್ ಒಳಗೆ ನಾನು ಹೋಗಿ ಆಮೇಲೆ ನನ್ನ ರೂಟಿಗೆ ನಾನು ಅವ್ರನ್ನ ತರಬೇಕಲ್ಲ. ಸ್ವಲ್ಪ ದಿನ ಹಿಡಿತೈತಿ. ಅಲ್ಲಿ ತನಕ ನಮ್ಮ ಖರ್ಚು ವೆಚ್ಚ ಎಲ್ಲ ಇದು ಮಾಡ್ಬೇಕಲ್ಲ, ಹೌದಿಲ್ಲ? ಈಗಾದ್ರೂ ಏನಾಯ್ತು, ಒಂದೊಂದು ದಿನ ರಜಾ ಇದ್ದಾಗ ಹೊಲಕ್ಕೆ ಹೋಗಿ ನಿಲ್ತೇನಲ್ಲ, ಹಂಗಂಗೆ ಇಟ್ಟಿಟ ನಾನು ಅಪ್ಪನ ಬದಲಾಯಿಸ್ಕೊಂಡು ಆಮೇಲೆ ಮುಂದಿನ ವಿಚಾರ ಮಾಡಿದ್ರಾತು. ಈಗ ನಿನ್ನ ಕಾಲೇಜಿಗೆ ಫೀಸ್ ಕಟ್ಟಿ ನಿನ್ನ ಕಾಲೇಜಿಗೆ ಅಡ್ಮಿಷನ್ ಮಾಡಿಸೋ ತನಕ ನನ್ನ ಕೈಯಾಗ ದುಡ್ಡು ಬೇಕಲ್ಲ ದೀಪ. ಅಯ್ಯೋ ಯಪ್ಪ, ಬೇಡಪ್ಪ, ಯಾವ ಅಡ್ಮಿಷನ್ ಬೇಡ, ಯಾವ ಕಾಲೇಜ್ ಬೇಡ. ಮೊನ್ನೆ ಬರೀ ಕಾಲೇಜ್ ಅಂದಿದ್ದಕ್ಕೆ ಅಷ್ಟೆಲ್ಲ ರಂಪರಾಮಾಯಣ ಆಗೋತ್ ಮನ್ಯಾಗ. ಬ್ಯಾಡ್ರಿಪ್ಪ, ಬೇಡ, ನಿಮ್ಮ ಕೈ ಮುಗಿತೀನಿ, ಇದನ್ನ ಇಲ್ಲಿಗೆ ಬಿಟ್ಬಿಡ್ರಿ. ಮನ್ಯಾಗ ಇಷ್ಟೆಲ್ಲ ಜಗಳ ಆಕೈತಿ ಅಂತಂದ್ರೆ ಯಾವ ಕಾಲೇಜು ಬೇಡ, ಯಾವ ಜಾಬ್ ಬೇಡ, ಏನು ಬೇಡ ನನಗೆ. ನಾನು ಮನ್ಯಾಗ ಹೌಸ್ ವೈಫ್ ಆಗಿರ್ತೀನಿ. ನೀನು ಎಷ್ಟು ಒಳ್ಳೆಯವಳು ದೀಪ. ನಿನ್ನ ಅರ್ಥ ಮಾಡ್ಕೊಳಕ ಆಗಿಲ್ಲ ನನ್ಗೆ. ಅಲ್ಲ, ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಳಕ ಇನ್ನೂ ಅಂದ್ರೆ ನಮಗೆ ಟೈಮ್ ಸಿಕ್ಕಿಲ್ಲ. ಅರ್ಜೆಂಟ್ ಒಳಗೆ ಮದುವೆ ಆಯ್ತು. ಮದುವೆ ಆಗತ್ಲೆ ಅನ್ನೋ ಜವಾಬ್ದಾರಿ ಕೆಲಸ ಅಂತ ನಾ ಕೆಲ್ಸಕ್ಕೆ ಹೊಂಟೆ. ನಿನಗೆ ನಾನು ಟೈಮ ಕೊಡೋಕ್ಕಾಗತ್ತಿಲ್ಲ. ಕೂತ್ಕೊಂಡು ನಿನ್ನನ್ನು ಅರ್ಥ ಮಾಡ್ಕೊಳಕ್ಕೂ ಆಗಾಕತ್ತಿಲ್ಲ, ನನ್ನನ್ನು ನಿನಗೆ ಅರ್ಥ ಮಾಡ್ಸೋಕ್ಕೂ ಆಗಾಕತ್ತಿಲ್ಲ. ಸಾರಿ ದೀಪಾ. ನೀನು ನಿನ್ನ ಪಾರ್ಟ್ನರ್ ಬಗ್ಗೆ ಏನೇನು ಕನಸ್ಕೊಂಡಿದ್ದೆ ಏನ, ಆದ್ರೆ ಇದೆಲ್ಲ ಹಿಂಗಾಗೋತು. ನೀನು ಯಾವಾಗಾದ್ರೂ ನನ್ನನ್ನು ಪ್ರೀತಿ ಮಾಡ್ಬೋದಾ? ಅಲ್ಲ, ನನ್ನ ಮೇಲೆ ನಿನಗೆ ಪ್ರೀತಿ ಹುಟ್ಟಬೋದಾ ಅಂತ. ದೀಪಾ ಪ್ಲೀಸ್ ಮಾತಾಡು. ನಮಗೆ ಸಿಗಾಕತ್ತಿರೋ ಟೈಮ ಭಾಳ ಕಮ್ಮಿ. ಅದ್ರೊಳಗೂ ನೀ ಮಾತಾಡಲಿಲ್ಲ ಅಂದ್ರೆ ನಾನು ಏನು ಅನ್ಕೊಳ್ಳಿ ಹೇಳು. ಆದ್ರೆ ಒಂದು ಮಾತ್ರ ಸತ್ಯ, ನಿನಗೆ ಹೆಂಗೆ ಇಷ್ಟನೋ, ನಿನಗೆ ಹೆಂಗೆ ಇಷ್ಟ, ನೀ ಹೆಂಗಿರು ಅಂತೀವೋ ನಾ ಹಂಗೆ ಇರ್ತೀನಿ. ನಿನಗೆ ಇಷ್ಟ ಆಗೋ ರೀತಿನ ನಾನು ನಡ್ಕೊತೀನಿ. ನನಗಂತೂ ನೀ ಹೆಂಗಿದ್ರು ನಾನು ನಿನ್ನ ಪ್ರೀತಿ ಮಾಡ್ತೀನಿ. ಆದ್ರೆ ನನ್ನ ಮೇಲೆ ನಿನಗೆ ಪ್ರೀತಿ ಹುಟ್ಟಬೇಕಲ್ಲ, ಅದಕ್ಕೆ ನಾ ಏನು ಮಾಡೋಕ್ಕಾದ್ರೂ ರೆಡಿ. ಆ ದಿನಕ್ಕೋಸ್ಕರ ನಾ ಕಾಯ್ತಿರ್ತೀನಿ. ಅದಕ್ಕೆ ನೀನು ಟೈಮ್ ಕೊಡಬೇಕು, ನಿನ್ನ ಜೋಡಿ ಮಾತಾಡಬೇಕು, ನಿನ್ನ ಜೋಡಿ ಸುತ್ತಾಡಬೇಕು. ದೀಪಾ, ನಿನಗೆ ಹೇಳಾಕತ್ತೀನಿ, ನಾಳೆ ಡ್ಯೂಟಿಯಿಂದ ಸ್ವಲ್ಪ ಜಲ್ದಿ ಬರ್ತೀನಿ. ನಾನು ನೀನು ಹೊರಗೆ ಹೋಗೋಣ, ಆಯ್ತಾ? ಅರೆ ಈಗೇನಿಕ್ಕೆ ಹಂಗೆ ಹೋದ್ಲಲ್ಲ?
ನಾ ಮಾತಾಡಕತ್ತೀನಿ ಹಂಗೆ ತನ್ನ ಪಾಡಿಗೆ ಹೋಗಿಬಿಟ್ಲು. ಈಕಿಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲ ಅನ್ನಿಸ್ತೈತಿ. ಅಲ್ಲ ಏನು ಮಾಡಲಿ, ಟೈಮ್ ಒಂದು ಸಿಗೋಲ್ತು ಈಕಿ ಜೋಡಿ ಮಾತಾಡ್ಬೇಕಂತಂದ್ರೆ. ಇರಲಿ, ನಾಳೆ ವಿಚಾರ ಮಾಡೋಣ. ಟೈಮ್ ಏಟಾಯ್ತು? ಅಯ್ಯೋ 8:30 ಆಗಿದ್ದಲ್ಲೋ ಮಾರಾಯ. ಥೂ 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 ಥೂ, ಇಷ್ಟೊತ್ತಾದ್ರೂ ಮಕ್ಕಂಡದನ್ನೇ ನಾನು. ಥೋ, ಗೊತ್ತಾಗಿಲ್ಲಲ್ಲ, ಹೊಲಕ್ಕೆ ಬೇರೆ ಹೋಗ್ಬೇಕು. ಅಯ್ಯೋ, ಈ ಹಾಳಾದ ಎಣ್ಣೆ ಹಿಕ್ಕೊಂಡು ಮಕ್ಕಂಡೆ ಅಂದ್ರೆ ಜಲ್ದಿ ಎಚ್ಚರಣ ಆಗೋದಿಲ್ಲ ನೋಡಿ ಮುಂಜಾನೆ. ಅದಕ್ಕೆ ವಾರಕ್ಕೊಮ್ಮೆ 15 ದಿನಕ್ಕೊಮ್ಮೆ ಹೆಕ್ಕೊಂತಾನೆ. ಆದರೂ ಇದು ಹಿಂಗೆ ಹೊಡೆತ ಕೊಟ್ಟು ಬಿಡ್ತೈತೆ ನೋಡಿ. ಮುಂಜಾನೆ ಜಲ್ದಿ ಎದ್ದು ಆಳಿನ ಕರ್ಕೊಂಡು ತೊಗರಿ ಬಿಡ್ಸಾಕೆ ಹೋಗ್ಬೇಕಾಗಿತ್ತು. ಏನು ಮಾರಾಯ ಆಯ್ತು. ಥೋ ನಾವಳೆ ಕುಡಿಸ್ಬಿಡ ನೀನೆ. ಹೇಳ್ದೆ ಅವನಿಗೆ, ನಿಂಗಪ್ಪಗೆ ಕುಡಿಸ್ಬಾಡ್ಲೆ ನನಗೆ ನಿಂಗೆ ಅಂತಂದ್ರೆ ಕೇಳಲಿಲ್ಲ ಅವ. ನಿಂಗೆ ಊರು ಮಂಗ್ಯ ಕುಡಿಸ್ಬಿಟ್ಟ. ನಿಂಗೆ ಕುಡಿಸ್ದೆ, ನಾ ಕುಡಿದು ಮಂಗ್ಯ ಆಗಿ ಮಕ್ಕಂಡ್ಬಿಟ್ಟೆ. ಥೂ, ಏನಾಯ್ತು? ಬಡ ಹೊಲಕ್ಕೆ ಕಡೆ ಹೋಗ್ಕನಿ. ಒಂದು ಅರ್ಧ ತಾಸ್ನಾಗ ಅಂದ್ರೆ ಪಟ್ಟಣ ಹೋಗಿಬಿಟ್ಟಿದೆ. ಯಾವನಾರ ಪಟ್ಪಟ್ಟಿ ತಗೊಂಬಂದ ಅಂದ್ರೆ ಅದ ಪಟ್ಪಟ್ಟೆ ಹೋದ್ರೂ ಇನ್ನೂ ಜಲ್ದಿ ಹೋಗ್ತದೆ. ಹೌದು ತಡಿ, ಪಟ್ಟಣ ಹೋಗಿಬಿಡೋಣ. ಆಳುಗಳಿಲ್ಲ ಬರ. ಆಳುಗಳಿಗೆ ಹೇಳು ಅಂತ ಗೌರಾಗಿ ಹೇಳಿದ್ಲ, ಏನು ಮಾಡಿದ್ಲ? ತಡಿ ಕೇಳೇ ಬಿಡೋಣ. ಗೌರ, ಗೌರ, ಏನು ಮಾಡಕತ್ತಿ? ಬಾಯಿಲ್ ಬಡಾನ. ಥೋ ಯಾವ ಮೂಲ್ಯಾಗ ಕುಂತಾಳ ಏನ ನೋಡು. ಜಲ್ದಿ ಬರಂಗ ಇಲ್ಲೋ ಮಾರಾಯ ಈ ಹೆಣ್ಮಕ್ಳು. ಗೌರ ಭಾರತೀಯ ಇಲ್ಲ ಈಗ ಅಂದೆ ನನಗೆ ನೋಡಿದ್ರು ಹೊಲಕ್ಕೆ ಹೊತ್ತಾಗತತಿ. ಹೊಲಕ್ಕೆ ಹೋಗ್ಬೇಕು, ಆಳ ಕರ್ಕೊಂಡು ಹೋಗ್ಬೇಕು, ತೊಗರಿ ಬಿಡ್ಸೋದವು. ಏನಿದು ಬಡಂಗಲ್ಲ. ಅಯ್ಯಯ್ಯ, ನಿಮ್ದೊಳಿ ಚಲೋ ಆತಲ್ಲ ಕತಿ. 1-4 ಗಂಟೆಯಿಂದ ಎಬಸ್ ಹಾಕಾಕತ್ತಾನಿ. ಡ್ರ್ ಅಂತಂದು ಗೊರ್ಕಿ ಹೊಡ್ಕಂತ ಪಟ್ಪಟ್ಟಿ ಬಿಟ್ಕಂತ ಮಕ್ಕಂಡು ಈಗ ನನಗೆ ಸಿಟ್ ಮಾಡ್ತೀರೇನ? ಸುಮ್ಮನೆ ನನಗೆ ಅನ್ನ ಮಾಡ್ರಿ ನೀವು. ನನ್ನ ತಲೆ ಕೆಡ್ತಂದ್ರೆ ನೋಡ್ರಿ. ಮತ್ತೆ ಹೊಲಕ್ಕೆ ಹೋಗೋರು ಜಲ್ದಿ ಹೇಳ್ಬೇಕಾ? ಇಷ್ಟ ತನಕ ಮಕ್ಕಂಡಿದ್ರಿ, ಮತ್ತೆ ನನಗೆ ಹೇಳ್ತೀರೇನ? ಎಷ್ಟೊತ್ತಾತು ನಿಮ್ಮನ್ನ ಎಬ್ಸಾಕತ್ತು? ಈಗ ಎದ್ದು ಹಂಗೆ ಹೊಲಕ್ಕೆ ಹೋಗ್ತಾರಂತೆ. ಹೊಲಕ್ಕೆ ಹಂಗೆ ಸೀದಾ ಹಂಗೆ ಹೊಲಕ್ಕೆ ಹೋಗ್ಬಿಟ್ರೆ ನಾಷ್ಟ ಇಲ್ಲ, ತಿಂಡಿ ಇಲ್ಲ, ಇಲ್ಲ, ಏನಿಲ್ಲ, ಖಾಲಿ ಹೊಟ್ಟಿಲ್ಲ, ಹಂಗೆ ಹೋಗ್ಬಿಡ್ತೀರೇನು ಹೊಲಕ್ಕೆ? ಅಟ್ಟ ಹರ್ಕತಿಲಿ ಹೋಗೋರು ಎಬ್ಸ್ದಾಗ ಎದ್ದು ಜಳಕ ಮಾಡ್ಕೊಂಡು ಪೂಜೆ ಗೀಜೆ ಮಾಡ್ಕೊಂಡು ಮಾಡಿಟ್ಟು ತಿಂಡಿ ಒಟ್ಟು ತಿಂದು ಹೋಗ್ತಾರ. ಹಂಗ ಎದ್ದು ಈಗ ಹುಯ್ ಅಂತಂದು ನನ್ನ ಮ್ಯಾಗ ಅವಾಜ್ ಮಾಡಿದ್ರೆ ನಾ ಏನು ಮಾಡಕ್ಕೆ ಹೋಗ್ರಿ? ನಾ ಮಾಡಿಡೋದೆಲ್ಲ ಮಾಡಿಟ್ಟೇನಿ. ಒಲಿ ಉರಿ ಹಾಕೇನಿ, ಹಂಗ ಕಸ ಹೊಡೆದನಿ, ಎಲ್ಲ ಮಾಡೇನಿ. ಸ್ವಸ್ತ್ಯಾರು ನಾಷ್ಟಕ್ಕೆ ಮಾಡಿದಾರ. ಇನ್ನೂ ಏನು ಬೇಕು ನಿಮ್ಗೆ? ಹೋಪ್ ನೀನು ಕರೆದ ತಪ್ಪಾತನ? ಹಂಗ ಆರ್ಡ್ರ್ ಅಂತ ನಾಯಿ ಬಂದಂಗೆ ಬರ್ತೀಯಲ್ಲ ಹಂಗ ನಮ್ಮನಿ. ಯಾವೇನಿಗೆ ಬೇಕಾಗಿತ್ತು? ನೀನು ತಿಂಡಿನೂ ಬೇಡ, ಪಂಡಿನೂ ಬೇಡ, ಏನು ಬೇಕಾಗಿಲ್ಲ ನನಗೆ. ನಾ ಅಲ್ಲೇ ಹೊರಗೆ ತಿಂತೇನಿ. ನಾನು ಹೊಲಕ್ಕೆ ಹೋಗ್ಬೇಕು ಮೊದ್ಲು. ಆಳೆಲ್ಲದವು ಯಾಡ್ರಿ? ನೀನ ಮಂಜಾಳಾಗ್ಲಿ, ತೊಗರಿ ಬಿಡ್ಸಾಕ ಆಳ್ಬೇಕು ಹೇಳು ಅಂತ ನಿನ್ನೆನ ಹೇಳಿದ್ದಲ್ಲ ನಾನು ನಿನಗೆ. ಅಯ್ಯ ಕರ್ಮ, ನಿನ್ನೆನ ಹೇಳಿದ್ನಿಲ್ಲ ನಿಮಗೆ. ಹೇಳೇನಿ ಎಲ್ಲಾರು ಬರ್ತಾರ ಅಂತಂದು. ಅಯ್ಯವನವನ ಹೇಳಿರ್ಬೋದು. ಯಾಕಂದ್ರೆ ರಾತ್ರಿ ನಾ ಕುಡಿದು ಬಂದಿದ್ನಲ್ಲ. ನಾನು ನಿಷೇಧಾಗ ಟೈಟಾಗಿದ್ದೆ. ಮತ್ತು ಈಕೆ ಹೇಳಿರ್ಬೋದು. ನನಗದು ನೆನಪಿಲ್ಲಾಟ. ಈಗ ಹೆಂಗಾರ ಮಾಡಿ ಇದನ್ನ ಇಲ್ಲಿಗೆ ನೈಸ್ ಮಾಡಿ ಮೊದ್ಲು ಇಲ್ಲಿಂದ ಕಾಲು ಕೇಳ್ಬೇಕು ಮಾರಾಯ. ಇಲ್ಲ ಅಂದ್ರೆ ಈಕೆ ನಾನು ಹಂಗೆ ಹೊಡೆದು ಬಿಡ್ತಾಳೆ ಇವತ್ತು ನಾನು. ಹೌದು ಹೇಳಿದ್ದಿ, ನೆನಪೈತಿ. ಅಲ್ಲ, ಯಾರ್ಯಾರು ಬರ್ತಾರ ಅಂತಂದು ಯಾರ್ಯಾರು ಹೇಳಿದ್ದಿ ಅಂತ? ನೀವು ಯಾರ್ಯಾರು ಹೇಳಂದಿದ್ರಿ ಎಲ್ಲರಿಗೂ ಹೇಳೇನಿ. ಆಕಿ ಶೋಭಾಗ್ ಹೇಳೇನಿ, ಕಲ್ಲವ್ ಹೇಳೇನಿ, ಮಲವ್ ಹೇಳೇನಿ, ಈಕಿಗೆ ಪ್ರೇಮವ್ ಹೇಳೇನಿ, ಮತ್ತು ಅನ್ಪೂರ್ಣವ್ ಹೇಳೇನಿ, ಮತ್ತು ಈಕಿಗೆ ಯಾರಾಕಿ ಮೀನಾಕ್ಷಿಗೆ ಹೇಳಿಲ್ಲ. ಮೀನಾಕ್ಷಿ ಬರಂಗಿಲ್ಲ ಅಂತ ಮೀನಾಕ್ಷಿಗೆ ಹೇಳಿಲ್ಲ. ಇನ್ನು ಬಾಕಿದವ್ರಿಗೆ ಎಲ್ಲರಿಗೂ ಹೇಳೇನಿ. ಎಲ್ಲರೂ ಹೊಲದ ಹತ್ರನ ಬರ್ರಿವ ಮುಂಜಾನೆ ಜಲ್ದಿನ ಅಂತ ಹೇಳೇನಿ. ಅವ್ರು ಹೊಲದ ಹತ್ರನ ಬರ್ತಾರ ನಡ್ರಿ. ನಾನು ಬರ್ತೇನೆ ಇವತ್ತು. ಮನ್ಯಾಗ ಕುತ್ಕೊಂಡ್ರೆ ಏನು ಮಾಡಲಿ? ಮತ್ತು ಕೈಗೆ ಬಂದು ತೊಗರಿನ ಮತ್ತು ಯಾಕೆ ಇದು ಎಡ ಮಳಿ ಬರಾಕತ್ತೈತಿ. ಮತ್ತು ಅದನ್ನು ಕಾಕಂದ್ ಕುಂತೇವಿ. ಪಟ ನಡ್ರಿ ಹೋಗೋಣ. ನೀನು ಬರ್ತೀಯ ಹೊಲಕ್ಕೆ? ಅಲ್ಲ ಚಲೋ ಆತಲ್ಲೇ. ಮತ್ತು ನಿಂದು ತಿಂಡಿ ಯಾಕ್ರೆ ಹೆಂಗೆ ಮೈಗೆ ಏನೇನ್ರ ಮಾತಾಡ್ತಿರಲ್ಲ?
ನಾ ಏನಂದ್ಯೋ ಮಾರಾಯ ನಿಂದು ನಾಷ್ಟ ಆತ ನಂದೆ. ನಾಷ್ಟ ಆಗಿ ತಿರುಗಿ ಅಡಿಗೆ ಆಗಿ ಮತ್ತೆ ಅಡಿಗೆ ಕಟ್ಕೊಂಡದ್ದು ಆತು ಮಧ್ಯಾಹ್ನ ಉಣ್ಣಾಕ. ನೋಡ್ರಿ ನಿಮಗೆ ಅಲ್ಲೇ ಹೊಲ್ದಾಗ ಉಣ್ಣಾಕ ನೀಡ್ತೀನಿ. ಜಳಕ್ಕಿಲ್ಲ ಪಳಕ್ಕಿಲ್ಲ ಹಂಗ ಹೊಂಟ್ರಿ ಇವತ್ತು ಹೊಲಕ್ಕ. ಏನು ಮಾಡ್ಬೇಕು ಹೊತ್ತೊಂದಾಗೈತಿ. ಇಲ್ಲ ಅಂದ್ರ ನಿಂತು ಕುಂದ್ರಿಸಿ ನಿಮ್ಮ ನೀರು ಸುರುವೆ ಕರ್ಕೊಂಡು ಹೋಗಿದ್ದೆ. ಥಂಡಿ ಬೇರೆ ಐತಿ. ನೋಡ್ರಿ ಇರ್ಲಿ ಇವತ್ತು ಒಂದಿನ ಬಿಟ್ಟನಿ. ನೋಡ್ರಿ ನಾಳಿಂದ ಚೆನ್ನಾಗ ಜಳಕ ಮಾಡಿ ಹೊಲಕ್ಕೆ ಹೋಗೋದು ಕಲೀರಿ. ಏನೋ ಹೊಸ ಹೊಸ ನಾಟಕ ಕಲಿಯಾಕತ್ತೀರಿ ಹೊಲಸ. ಇರ್ಲಿ ಬಾರೋ ಮರ ಇರ್ಲಿ ಬಾ ನಡೀತಿಪ್ಪ. ಏನು ಒಂದಿನ ಮಾಡ್ಲಿಲ್ಲ ಅಂದ್ರೆ ಏನಾಗವಲ್ಲ. ವಯಸ್ಸಾದಂಗ ಇನ್ನು ಏನೇನು ಹೊಲಸಾಟ ಕಲಿತಾರ ಏನ. ಅಯ್ಯೋ ಖರಮ ಇನ್ನು ಏನೇನು ನೋಡ್ಬೇಕ ಏನ ನಾವು. ಹೋಗ್ಲಿ ನೋಡು. ಸಬಕ ತಾರವ ಅಲ್ಲಿ ಊಟದ ಗಂಟಿಟ್ಟ ನೋಡಿ ತಗೊಂಬ ಇಲ್ಲಿ ಬಡ ಬಡ. ನಿಮ್ಮ ಮಾವ ಹೇಳಿದ್ರು ಹೋಗ್ಕ ನಾನು ಅವ್ರ ಜೋಡಿನ. ಹಾಂ ರೀತಿಯರ ತಗೊಂಬಂದೆ. ಇವ ಹೊಲಕೊಂಡ್ರೇನ? ಹ್ಞೂನಪ್ಪ ಹೊಲಕ್ಕೆ ಹೊಂಟೇವಿ. ಯಾಕಪ್ಪ ಏನು ಬೇಕಾಗಿತ್ತು? ಏನು ಇಲ್ಲವಾ ಅಂಥದ್ದೇನು ಬೇಕಾಗಿಲ್ಲ. ಆದ್ರೆ ಇವತ್ತಿಂದ ನಾನು ಹೊಲಕ್ಕೆ ಬರ್ತಾನೆವ. ಹಾ ಹೊಲಕ್ಕೆ ಬರ್ತೀಯಾ? ನಡಿ 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 ಮೊದ್ಲು ನಡಿ. ಹೆಂಗೂ ಆಳುಗಳು ಕಮ್ಮಿ ಇರ್ತಾರ. ಎಷ್ಟು ಆಳುಗಳು ಇದ್ರು ಕಮ್ಮಿನ ತೊಗರಿ ನೋಡಿದ್ರ ಬಂದು ಕೈಗೆ ಬಂದು ನಿಂತತಿ. ನಡಿ ಮೊದ್ಲು ನಡಿ ಹೊಲಕ್ಕೆ ಹೋಗೋಣ. ಸುಮ್ ಕುಂದಿರ್ತೀರಿ ನೋಟ. ಅಲ್ರಿ ನೀವೇನು ಚಂದ ಮಾತಾಡ್ತೀರಿ. ಅಯ್ಯಯ್ಯ ಅಲ್ಲ ಇಷ್ಟು ಹಾಕೊಂಡು ರೊಕ್ಕ ಹಾಕಿವಿ. ಇಷ್ಟು ವರ್ಷ ಕಲ್ತಾನ ಇಷ್ಟು ಹಾಕೊಂಡು ರೊಕ್ಕ ಹಾಕಿ ಕಲ್ಸಿರೋದವನಿಗೆ ಈ ಹೊಲದ ಕೆಲಸ ಮಾಡಕ ಸಾಲಿ ಕಲ್ಸಿಲ್ಲ. ಅವನ್ನ ನೌಕರಿ ಮಾಡ್ತಾನೆ ಬಿಡ್ರಿ ಅವ. ಇವ ನಾನು ಎಲ್ಲಿ ನೌಕರಿಗೆ ಹೋಗಂಗಿಲ್ಲ ಬೇವ. ನಾ ಹೊಲದ ಕೆಲಸ ಮಾಡ್ತೀನಿ. ಇನ್ನಾಗಿಂದ ನಾನು ಅಪ್ಪನ ಜೋಡಿ ಅಪ್ಪಗೆ ಸಹಾಯ ಮಾಡ್ತೀನಿ. ನಾ ಇದನ್ನ ನಮ್ಮ ಹೊಲದಾಗ ನಾ ಏನಾರ ಸಾಧನೆ ಮಾಡ್ತಾನೆ ಬೇವ. ಶಬಾಷ್ ಬೇಷ್ ಮಗನ ಬೇಷ್. ಈಗ 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 ಆದಿ ನೋಡು ನೀನು ತಂದೆಗೆ ತಕ್ಕ ಮಗ, ತಂದೆಗೆ ತಕ್ಕ ಮಗ. ಅಲ್ಲ ತಮ್ಮ ನೀ ಕಲ್ತಿದ್ ಸಾಲೇನು ನೀ ಮಾಡೋ ಕೆಲಸ ಏನು? ಅಲ್ಲ ಯಪ್ಪ ಇದ್ರಾಗ ನಾವು ಕಷ್ಟಪಟ್ಟದ್ದ ಸಾಕಾಗಿಲ್ಲನ? ನೀನು ಇದ್ರಾಗ ಮತ್ತು ಕಷ್ಟ ಬೀಳ್ಬೇಕನ? ಬ್ಯಾಡ ಯಪ್ಪ ಬ್ಯಾಡ. ನಾವು ಕಷ್ಟ ಬಿದ್ದದ್ದ ಸಾಕಿ ಹೊಲ ಮನಿ ಇದ್ರಾಗ ಈ ಜಂಜಾಟದಾಗ ಆಗದ್ ಬಾಳೆವು. ನೀವರ ಆರಾಮಾಗಿ ಒಂದು ಆಫೀಸ್ನಾಗ ತಣ್ಣಗ ರೂಮ್ನ್ಯಾಗ ಕುತ್ಕೊಂಡು ಕೆಲಸ ಮಾಡಿ ಆರಾಮ ಕುಂತು ಕುರ್ಚೆ ಮ್ಯಾಗ ಕುತ್ಕೊಂಡು ಆರಾಮ್ ಕೆಲಸ ಮಾಡಿ ಪಗಾರ ತಗೊಳ್ಳಿ ಅಂತನ ಅಲ್ಲ ಇಷ್ಟ ಕೊಂಡು ಓದಿಸಿದ್ದೆಪ್ಪ ನಿನ್ನ. ಅದನ್ನೆಲ್ಲ ಬಿಟ್ಕೊಟ್ಟು ನಾವು ಓದಿದ್ದೆಲ್ಲ ನೀರಾಗ ಹೊಳ್ಯಾಗ ಹುಣ್ಸೆ ಹಂಟೊಳದಂಗೆ ಹಾಕತಿ. ಅದನ್ನೆಲ್ಲ ಬಿಟ್ಟು ಈಗ ಮತ್ತು ಇದ ಹೊಲ ಮಾಡಕ್ಕೆ ಬರ್ತಾನೆ ಅಂತೀಲಿ ಅಪ್ಪ ನೀನು. ಅಲ್ಲ ನನ್ನ ಮಗನ ಏನು ವಿಚಾರ ಮಾಡಿ ಅಪ್ಪ ನೀನು ಹಿಂಗೆ ಯಾಕೆ ಮಾತಾಡಕತ್ತಿ ನೀನು? ಏ ಗೌರ ಸುಮ್ಮನೆ ಕುಂದ್ರಿ. ನಿನಗೇನು ಗೊತ್ತೈತಿ? ಹುಂಬುಷೇನಿ ನಿನಗೇನು ಗೊತ್ತೈತಿ ಹೊಲ್ದಾಗ ಏನೈತಿ ಏನಿಲ್ಲ ಅಂತಂದು. ಬಂಗಾರ ಬಿತ್ತಿ ಬಂಗಾರ ಬೆಳಿಬೋದು. ನಾ ಬಂಗಾರ ಬಿತ್ತಿ ಬೆಳೆದಿರಿ ನೋಡಿ ಇಲ್ಲಿ ಬಂಗಾರ ಸೋಂಕೊಂಡ್ರಿ. ನೀವೆಷ್ಟು ಬಡ್ದಾಡ್ತೀರಿ, ನೀವೆಷ್ಟು ಅದರ ಹಿಂದೆ ಕಷ್ಟ ಬಿದ್ದೀರಿ ಅನ್ನೋದು ನಾನೇನು ನೋಡಿಲ್ಲನು. ಆಳುಗಳು ಸಿಗಂಗಿಲ್ಲ ಮಾಡ್ಬೇಕು ಅಂತಂದ್ರೆ ಟೈಮಿಗೆ ಬೆಳೆ ಬರೋದಿಲ್ಲ, ಟೈಮಿಗೆ ಮಳೆ ಬರೋದಿಲ್ಲ. ಈಗ ನೋಡು ಬರವಾರ ಟೈಮ್ನಾಗ ಮಳೆ ಬಂದು ಕುತ್ಕೊಂಡ್ರೆ ಈ ಬಂದು ಬೆಳೆ ಏನಾಗ್ಬೇಕದು? ಹಿಂಗೆ ವರ್ಷ ಪೂರ್ತಿ ಚಿಂತೆ ಹಿಡ್ಕೊಂಡು ಕುಂತು ಜೀವ ಕೈಯಾಗ ಹಿಡ್ಕೊಂಡು ಬಾಯ ಮಾಡಿದ್ದ ಆಯ್ತು. ನಾವಾರು ಅದ ಜೀವನಾನ ಮಾಡಿದ್ವಿ. ನಮ್ಮ ಮಕ್ಕಳು ಅದ ಕಷ್ಟ ಅನುಭವಿಸೋದು ಬ್ಯಾಡ ಅಂತಲ್ಲ ಅವ್ರಿಗೆ ಇಷ್ಟೆಲ್ಲ ಸಾಲಿ ಕಲ್ಸಿರೋದು. ಬ್ಯಾಡ್ರಿ ಬ್ಯಾಡ್ ತೆಗಿರಿ. ಯವ್ವ ಇಲ್ಲ ನಾನು ನಿರ್ಧಾರ ಮಾಡಿಬಿಟ್ಟೇನಿ. ಇಷ್ಟು ಹೋಗ್ಕೊಂಡು ಓದಿ ಎಷ್ಟು ಲಕ್ಷಾಂತರ ರೂಪಾಯಿ ರೊಕ್ಕ ಖರ್ಚು ಮಾಡಿ ಓದಿ 5,000ಕ್ಕೆ 10,000ಕ್ಕೆ 15,000ಕ್ಕೆ 20,000 ರೂಪಾಯಿಗೆ ಕೈ ಹೊಡಿಕೊಂಡು ಅವ್ರು ಹೇಳೋ ಕೆಲಸ ಎಲ್ಲ ಮಾಡ್ಕೊಂತ ಅವ್ರು ಅಂದಿದ್ದೆಲ್ಲ ಅನಿಸ್ಕೊಂತ ತಿಂಗಳು ಪೂರ್ತಿ ಮಂದಿ ಕೈಯಾಗಿ ದುಡಿದು ಅವ್ರಿಗೆ ಕೈ ಚಾಚಕ್ಕೆ ನನಗೆ ಚೂರು ಇಷ್ಟ ಇಲ್ಲ ಬೇವ. ನನಗೆ ಈಗ ಹೋಗೇನಿ ಅಂತಂದ್ರೂ 15 ದಿನ ನನ್ನ ಕೆಲಸ ನನಗೆ ಎಷ್ಟು ನನಗಲ್ಲಿ ಹಿಂಸೆ ಆಗೈತೆ ಅನ್ನೋದು ನನಗೆ ಗೊತ್ತು. ಬ್ಯಾಡ ಬೇವ ಬ್ಯಾಡ. ನಾವು ಒಂದ ಹೊತ್ತು ಗಂಜಿ ಉಣ್ವಲ್ಬೇಕ ನಂತರ ನಾವು ಮಾಡ್ಕೊಂಡು ನಾವು ರಾಜರಾಗಿ ಬಾಳನ್ ಬೇವ. ಒಂದ ಹೊತ್ತು ಉಣ್ವಲ್ಬೇಕ ನಾವು ಯಾರಿಗೂ ಕೈ ಚಾಚಲಿದ್ದಂಗೆ ಬಾಳೆ ಮಾಡ್ಬೇಕು ಬೇವ. ನನ್ನ ಕೈಲಿ ಆಗೋದಿಲ್ಲ ಬೇವ. ನಾನು ಹೊಲನ ಮಾಡ್ತೀನಿ. ನಾನು ನಿರ್ಧಾರ ಮಾಡ್ಕೊಂಬಿಟ್ಟೇನೆ ಬೇವ. ನನ್ನ ಕೈಲಿ ಮಂದಿ ಇದ್ರಿಗೆ ಕೈ ಚಾಚೋದಂತೂ ಆಗೋದೇ ಇಲ್ಲ ನನ್ನ ಕೈಲಿ. ನಾನು ನಮ್ಮ ಹೊಲದಾಗನ ಏನಾರ ಮಾಡ್ತೇನೆ ಬೇವ. ನಾನು 4 ಜನ ಆಳು ಇಟ್ಕೊಂಡು ಅವ್ರಿಗೆ ಪಗಾರ ಕೊಡೋ ಲೆವೆಲಿಗೆ ನಾನು ಬೆಳಿತೇನೆ ಬೇವ. ನಾವು ಹೊಲದಾಗ ಏನಾರ ಮಾಡ್ತೇನೆ ಬೇವ. ನನಗೆ ಬ್ಯಾಡ್ ಅನ್ಬೇಡ ಬೇವ. ಅಪ್ಪ ನನಗೆ ಬ್ಯಾಡ್ ಅನ್ಬೇಡಪ್ಪ. ನಾ ಯಾಕೆ ಬ್ಯಾಡ್ ಅನ್ಲಿ ಹುಚ್ಚ? ನನಗಿನ್ನೂ ಸಂತೋಷಕ್ಕೆ ಜೀವಕ್ಕೆ ಎಲ್ಲ ನಮ್ಮ ಕಾಲಕ್ಕೆ ಮುಗಿದು ಹೋಗತ್ತಲ್ಲಪ್ಪ ಅಂತ ಸಂಕಟಾಗಿತ್ತು.
ಹೊಲ ಮನಿ ಏನು ಎಲ್ಲ ಮುಗಿದು ಹೋಗತ್ತಿಲ್ಲ ಅನ್ನೋ ಸಂಕಟಿತ್ತು. ಈಗ ನೀ ಇಷ್ಟು ಹೇಳ್ದಿಲ್ಲ ಮಗನ, ಇನ್ನೂ ಸಂತೋಷ ನನಗೆ. ಇನ್ನೂ 10 ವರ್ಷ ಸರಿ ಬಂದಂಗೆ ಆಕತಿ. ಬಾರ್ಲಿ ಮಗನ, ಮಾಡೋಣ ಬಾ. ನೀ ಹೇಳೋದು ಖರೇನ ಐತಿ. ಇಷ್ಟೋ ಕಂಡು ಆಸ್ತಿ ಇಟ್ಕೊಂಡು ಯಾವೊಂದು ಹತ್ರ ಕೈ ಚಾಚಕ್ಕೆ ನಾವ್ಯಾಕೆ ಹೋಗ್ಬೇಕ್ಲಿ? ಬಾ, ಬೆಕ್ಕದ್ದು ಮಾಡೋಣ ಬಾ. ನೀ ಇಷ್ಟು ಹೇಳಿದ್ರೆ ನಾ ಮತ್ತೆ ಆಕಾಶಕ್ಕೆ ಕೈ ಕೊಡ್ತೀನಿ. ಇದ ಮಾತ ನಾನು ಇಬ್ಬರು ಮಕ್ಕಳಿಗೂ ಹೇಳಿದೆ ನಾನು. ಏನು ಮಾಡ್ಬೇಕು, ಅವ್ರು ಕೇಳಲಿಲ್ಲ. ಅವರು ಮೈ ಬಗ್ಗಿಸಿ ಮಾಡಕ್ಕೆ ಒಲ್ರಾಗಿದ್ರು, ಬಿಟ್ರು. ನೀ ಮಾಡ್ತೀನಿ ಅಂತೀಯಲ್ಲ, ಬಾ, ನಿನಗೆ ಏನೇನು ಬೇಕಾ ನಾ ಎಲ್ಲ ಹೇಳ್ಕೊಡ್ತೀನಿ. ಮತ್ತು ಊರಾಗ ಹಿರಿಕರು ಅದಾರ, ಅನುಭವಸ್ತರು ಅದಾರ, ಎಲ್ಲ ಹೇಳ್ತಾರ, ಕಲಿಯುವಂತಿ. ಬಾ ಮಗನ. ಇವ ನಿನಗೆ ಹೆಂಗೆ ತಿಳಿದೈತೆ ಹಂಗೆ ಮಾಡಪ್ಪ. ನಿನಗೆ ಹೆಂಗೆ ತಿಳಿದೈತೆ ಹಂಗೆ ಮಾಡಿ. ನಾವರ ಏನು ಹೇಳ್ದೈತಿ ಹೇಳಕ್ಕೆ ಹೇಳಿದಿ. ನನ್ನ ಮಾತು ಕೇಳಂಗಿಲ್ಲ, ಅದಕ್ಕೆ ನಾ ಏನು ಮಾಡಲಿ? ಆತಪ್ಪ, ನಿನಗೆ ಇಷ್ಟ ಹೆಂಗೆ ಹಂಗೆ ಮಾಡಪ್ಪ. ತಂದೆ ತಾಯಿಗೆ ಬೇಕಾಗಿರೋದ್ರೆ ಏನು, ಮಕ್ಕಳ ಖುಷಿ ಮಕ್ಕಳ ಸಂತೋಷನ ಅಷ್ಟ ಅಲ್ಲ. ನಿನಗಿದ್ರಾಗ ಸಂತೋಷ ಸಿಗ್ತತಿ ಅಂದ್ರೆಪ್ಪ ಮಾಡಪ್ಪ, ಮಾಡು. ಅಲ್ಲಲ್ಲ, ಮತ್ತು ಆ ನೌಕರಿ ಸಿಕ್ಕದ್ದು ಏನು ಮಾಡಿದಿ? ಇವ ನಾನು ಅದಕ್ಕೆ ರಾಜೀನಾಮೆ ಕೊಡ್ಬೇಕಂತ ಇವ. ನಾ ಇವತ್ತು ಫೋನ್ಯಾಗ ನಾನು ಅಲ್ಲೇ ಕಳ್ಸೀನಿ ಅವರಿಗೆ ರಿಸೈನ್ ಲೆಟ್ರ್. ನಾಳೆ ಬೇಕಾದ್ರೆ ಹೋಗಿ ಡೈರೆಕ್ಟಾಗಿ ಭೇಟಿಯಾಗಿ ನಾನು ಕೆಲ್ಸಕ್ಕೆ ರಿಸೈನ್ ಮಾಡಿ ಬರ್ತೇನೆ ಬಿವ. ಆತ ಹಂಗೆ ನೀನು ಇಷ್ಟ. ಏಪ್ಪ, ನಾ ಏನ್ರ ತಪ್ಪು ಮಾಡಕತ್ತೀನಿ ಅನ್ಸಕ್ತೈತೇನಪ್ಪ ನಿಂಗೆ? ಏ ಹುಚ್ಚ, ಅಲ್ಲಪ್ಪ, ನಮ್ದು 100 ಎಕರೆ ಆಸ್ತಿ ಇರ್ಬೇಕಾದ್ರೆ ಮಂದಿ ಕೈ ಚಾಚೋದು ತಪ್ಪು ಅನ್ನೋದು ನಿನಗೆ ಅನಿಸ್ತಲ್ಲ. ಅಷ್ಟ ಅದ ದೊಡ್ಡ ಖುಷಿ ನನಗೆ. ಮಾಡಿದ್ರೆ ಭೂಮಿಯಾಗ ನಾ ಹೇಳ್ತೇನಲ್ಲ, ಕಷ್ಟ ಬಿಟ್ಟು ಮಾಡಿದ್ರೆ ಬಂಗಾರ ಬಿತ್ತಿ ಬಂಗಾರ ಬೆಳಿಬೋದು. ಏಟು ಉಂಡಿ ಏಟು ಬಿಟ್ಟು ಭೂಮಿ ತಾಯಿ ಎಂದೂ ಕೈ ಬಿಡೋದಿಲ್ಲಪ್ಪ, ಎಂದೂ ಕೈ ಬಿಡೋದಿಲ್ಲ. ನಡಿ, ತಂದಿ ಮಗ ಒಂದಾಗಿ ಮಾಡೋಣ, ನೋಡೋಣ ಏನಾಕತ್ತೆ. ಆಗಿದ್ದಾಗಲಿ ಅದ್ರ ಅವನು. ಹ್ಞೂಪ್ಪ, ನೀವೇನಂತೀರಿ ಏನನ್ನೋದು ಟೆನ್ಷನ್ ಆದಂಗೆ ಆಗ್ಬಿಟ್ಟಿತ್ತು. ಈಗ ನನಗೆ ಪೂರ ಟೆನ್ಷನ್ ಕಮ್ಮಿ ಆಯ್ತು. ದೀಪಾ, ಹಾಂ ರೀ. ಮಧ್ಯಾಹ್ನ ಬುದ್ಧಿ ಕಟ್ಕೊಂಡು ನೀನೇ ಬಂದ್ಬಿಡು. ಆಯ್ತು ಸರಿ ರೀ. ನಡೀಲಿ